ಅವ್ರು ಯಾವತ್ತೂ ಕೂಡ ಇನ್ನೊಂದು ಧರ್ಮದ ಪ್ರವಾದಿಯನ್ನು, ಅವ್ರು ಯಾವತ್ತೂ ಕೂಡ ಇನ್ನೊಂದು ಧರ್ಮದ ದೇವರನ್ನು, ಅವ್ರು ಯಾವತ್ತೂ ಕೂಡ ಇನ್ನೊಂದು ಧರ್ಮದ ಸಂಸ್ಕಾರವನ್ನು, ಅವ್ರು ಯಾವತ್ತೂ ಕೂಡ ಇನ್ನೊಬ್ಬರನ್ನು ಹರ್ಟ್ ಮಾಡಿ ಬದುಕಿಲ್ಲ. ಹಾಗಾಗಿ ಅವ್ರಿಗೂ ಹರ್ಟ್ ಆಗ್ತಿಲ್ಲ, ಹಾಗಾಗಿ ಅವರು ಅದ್ಭುತವಾಗಿ ಬದುಕ್ತಿದ್ದಾರೆ. ಹಲೋ ಹಾಯ್ ನಮಸ್ಕಾರ ಸ್ನೇಹಿತರೆ. ನೂಪುರ್ ಶರ್ಮಾ ಗೊತ್ತಾ, ನೆನಪಿದೆಯಾ? 2022ರಲ್ಲಿ ಇಡೀ ದೇಶಕ್ಕೆ ಬೆಂಕಿ ಹಾಕಿ ಹೋದ, ತಲೆಮರೆಸಿಕೊಂಡ, ನಾಪತ್ತೆಯಾದ BJPಯ ವಕ್ತಾರೆ. 2015ರಲ್ಲಿ ಅರವಿಂದ್ ಕೇಜ್ರಿವಾಲ್ ವಿರುದ್ಧ ದೆಹಲಿಯಲ್ಲಿ ಸ್ಪರ್ಧೆ ಮಾಡುವುದರ ಮೂಲಕ ಬೆಳಕಿಗೆ ಬಂದಂಥ ಒಬ್ಬಳು ಹೆಣ್ಣು ಮಗಳು. ಸ್ವಲ್ಪ ಕಠೋರವಾಗಿ ಮಾತನಾಡ್ತಾ, ಗೊತ್ತಲ್ಲ BJP ಅಂದಮೇಲೆ ಸ್ವಲ್ಪ ಹಿಂದುತ್ವ, ಹಿಂದೂ ಅಸ್ಮಿತೆ ಇನ್ನಿತರ ವಿಚಾರದಲ್ಲಿ ಕೋಮು ಸಾಮರಸ್ಯವನ್ನು ಕದಡುವಂಥ ಹೇಳಿಕೆಯನ್ನು ಕೊಟ್ಟರೆ ಮಾತ್ರ ಇಮ್ಮಿಡಿಯೇಟಾಗಿ ಶೈನ್ ಆಗಬಹುದು ಅನ್ನುವಂಥ ತಂತ್ರವನ್ನು ಕಂಡುಕೊಂಡಿರುವಂತಹ ಹೊಟ್ಟೆಪಾಡಿನ ಸಂಗತಿಯಲ್ಲಿ ಸ್ವಲ್ಪ ಬ್ಯುಸಿಯಾಗಿರುವಂಥ ಹಲವರ ಪೈಕಿ ನೂಪುರ್ ಶರ್ಮಾ ಕೂಡ ಒಬ್ಬಳು. ನೂಪುರ್ ಶರ್ಮಾ ಈ ಹಿಂದೆ ಏನು ಮಾಡಿ ಎಡವಟ್ಟು ಮಾಡ್ಕೊಂಡ್ಲು, ಏನು ಮಾಡಿದ್ದಕ್ಕೆ ಈ ದೇಶದಲ್ಲಿ ದೊಡ್ಡ ಮಟ್ಟದ ಸಂಘರ್ಷ ಆಯಿತು, ಅದಾದ ಮೇಲೆ ಆಕೆಗೆ ಯಾವ ರೀತಿಯ ಥ್ರೆಟ್ಗಳು ಬಂತು, ಭಾರತ ಸರ್ಕಾರದ ಮೇಲೆ ವಿದೇಶಗಳು ಯಾವ ಥರದಲ್ಲಿ ಒತ್ತಡವನ್ನು ಹೇರಿತು, ಅದನ್ನು ನಾನು ಸ್ಫುಟವಾಗಿ ಎಕ್ಸ್ಪ್ಲೇನ್ ಆಮೇಲೆ ಮಾಡ್ತೀನಿ. ಅದಕ್ಕಿಂತ ಮುಂಚಿತವಾಗಿ ನೂಪುರ್ ಶರ್ಮಾ ಒಂದು ಸೆಕೆಂಡ್ ಈಗ ಕಮ್ ಬ್ಯಾಕ್ ಆಗಿರೋದು ಯಾವ ವಿಚಾರದ ಮೂಲಕ ಅನ್ನುವ ವಿವರಣೆಯನ್ನು ತಿಳ್ಕೊಂಡು ಮುಂದುವರಿಯೋಣ. ಸ್ನೇಹಿತರೆ, ರಾಹುಲ್ ಗಾಂಧಿ ಅವರು ಮೊನ್ನೆ ಪಾರ್ಲಿಮೆಂಟ್ನಲ್ಲಿ ವಿಪಕ್ಷ ನಾಯಕನಾಗಿ ಮಾಡಿದ ಮೊಟ್ಟ ಮೊದಲ ಭಾಷಣದಲ್ಲಿ ಅನೇಕ ವಿಚಾರಗಳನ್ನು ಎತ್ತುತ್ತಾರೆ. ಮೋದಿಯ ಅನೇಕ ವೈಫಲ್ಯಗಳ ಜೊತೆಗೆ ದೇಶದ ಕೋಮು ಸಾಮರಸ್ಯವನ್ನು ಕದಡುವ ಪ್ರಮುಖ ವಿಚಾರಗಳನ್ನು ಅವರು ಉಲ್ಲೇಖ ಮಾಡ್ತಾರೆ. BJP ಅಂದರೆ ಹಿಂಸೆ, ಇವರಿಗೆ ಜಾತ್ಯತೀತ ನೆಲೆಗಳೇ ಇಲ್ಲ, ದೇಶವನ್ನು ಒಂದು ಒಳ್ಳೆಯ ರೀತಿಯಲ್ಲಿ ತೆಗೆದುಕೊಂಡು ಹೋಗಬೇಕು ಅನ್ನುವಂಥ ಉತ್ಸಾಹನೂ ಇಲ್ಲ, ಉದ್ದೇಶನೂ ಇಲ್ಲ. ಇವರು ಬರೀ ಹಿಂಸೆ ಹಿಂಸೆ ಹಿಂಸೆ. ಆಮೇಲೆ ಸಿಕ್ಕು ಇನ್ನೇ ಈ ಥರದ ಸಮುದಾಯಗಳ ಅನೇಕ ಧರ್ಮಗಳು ಏನು ಹೇಳ್ತವೆ ಅನ್ನುವುದನ್ನು ಉಲ್ಲೇಖ ಮಾಡಿ ಎಲ್ಲ ಧರ್ಮಗಳು ಹೆದರಬೇಡ ಅಂತ ಹೇಳ್ತವೆ. ಇವರು ಬರೀ ಹಿಂಸೆ ಹಿಂಸೆ, ಅದು ಹಿಂದೂ ಹೆಸರಿನಲ್ಲಿ ಬರೀ ಹಿಂಸೆ ಹಿಂಸೆ ಹಿಂಸೆ, ಅಸತ್ಯ ಅಸತ್ಯ ಅಸತ್ಯವನ್ನೇ ಮಾಡ್ತಾರೆ ಅಂತ ಹೇಳ್ತಾರೆ. और जो लोग अपने आप को हिंदू कहते हैं वो 24 घंटा हिंसा हिंसा हिंसा, नफरत नफरत नफरत, असत्य सत्य असत्य. आप हिंदू हो ही नहीं, ऐसे कीजिए ऐसे कीजिए. अबे मुर्रा पूरे हिंदू समाज को हिंसक कहना ये गंभीर विषय है. नहीं नहीं नहीं, नरेंद्र मोदी जी पूरा हिंदू समाज नहीं है, BJP पूरा हिंदू समाज नहीं है. ಇಮಿಡಿಯೇಟಾಗಿ ನರೇಂದ್ರ ಮೋದಿ ಅವರು ಎದ್ದು ನಿಲ್ತಾರೆ, ಅಮಿತ್ ಶಾ ಅವರು ಎದ್ದು ನಿಲ್ತಾರೆ. ಇಡೀ BJPಯೇ ರಾಹುಲ್ ಗಾಂಧಿ ಅವರು ಇಡೀ ಹಿಂದೂ ಸಮುದಾಯವನ್ನು ಹಿಂಸೆಯನ್ನು ಮಾಡೋರು, ಹಿಂಸಾ ಪ್ರವೃತ್ತಿ ಇರೋರು ಅಂತ ಹೇಳಿದ್ದಾರೆ ಅಂಥೇಳಿ ಅವರ ಹೇಳಿಕೆಯನ್ನು ತಿರುಚುವ ಪ್ರಯತ್ನವನ್ನು ಮಾಡ್ತಾರೆ. जो अपने आप को हिंदू कहते हैं वो हिंसा की बात करते हैं, हिंसा करते हैं. इस देश में शायद इनको मालूम नहीं है, करोड़ों लोग अपने आप को गर्व से हिंदू कहते हैं. हिंसा की भावना को किसी धर्म के साथ जोड़ना और ये सदन में और संवैधानिक पद पर बैठे हुए व्यक्ति ने, मैं मानता हूं मान्यवर, उन्होंने इसकी माफी मांगनी चाहिए. ರಾಹುಲ್ ಗಾಂಧಿ ಇಮ್ಮಿಡಿಯೇಟ್ ಆಗಿ ಹೇಳ್ತಾರೆ, ನೋ 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 ನೋ, ನರೇಂದ್ರ ಮೋದಿ ಒಬ್ಬರೇ ಇಡೀ ಹಿಂದೂ ಸಮಾಜವಲ್ಲ, RSS ಅಂದರೆ ಇಡೀ ಹಿಂದೂ ಸಮುದಾಯವಲ್ಲ, BJP ಅಂದರೆ ಇಡೀ ಹಿಂದೂ ಸಮುದಾಯವಲ್ಲ. ನೀವು ಹಿಂದೂ ಸಮುದಾಯವನ್ನು ಗುತ್ತಿಗೆ ತೆಗೆದುಕೊಂಡಂಗೆ ಆಳ್ಬೇಡಿ. ನಾನು ಪರ್ಟಿಕ್ಯುಲರಾಗಿ ನಿಮಗೆ ಹೇಳಿದ್ದು, ನೀವು ಹಿಂದೂ ಹೆಸರಿನಲ್ಲಿ ಹಿಂಸೆಯನ್ನು ಮಾಡುವವರು, ನೀವು ಹಿಂದೂ ಹೆಸರಿನಲ್ಲಿ ಹಿಂಸೆಯನ್ನು ಮಾಡ್ತಾ ಬಂದಿದ್ದೀರಾ, ನೀವು ಹಿಂದೂ ಹೆಸರಿನಲ್ಲಿ ದೇಶದ ಕೋಮು ಸಾಮರಸ್ಯವನ್ನು ಕದಡ್ತಾ ಬಂದಿದ್ದೀರಾ, ನೀವು ಹಿಂದೂ ಹೆಸರಿನಲ್ಲಿ ದೇಶದಲ್ಲಿ ಅಶಾಂತಿಯನ್ನು ಮೂಡಿಸ್ತಿದ್ದೀರಾ, ನೀವು ಹಿಂದೂ ಹೆಸರಿನಲ್ಲಿ ದೇಶದಲ್ಲಿ ಸಂಘರ್ಷವನ್ನು ಏರ್ಪಡಿಸ್ತಿದ್ದೀರಾ, ನೀವು ಹಿಂದೂ ಹೆಸರಿನಲ್ಲಿ ನಿಮ್ಮ ರಾಜಕೀಯದ ಲಾಭಕ್ಕೋಸ್ಕರ ಇಡೀ ದೇಶವನ್ನು ಹಿಂಸೆಯಿಂದ ನಡೆಸುತ್ತಿದ್ದೀರಾ, ಹಿಂಸೆಗೆ ಕಾರಣ ಆಗ್ತಿದ್ದೀರಾ ಅಂತ ಹೇಳಿದ್ದನ್ನು ಇಡೀ ಹಿಂದೂ ಸಮುದಾಯಕ್ಕೆ ರಾಹುಲ್ ಗಾಂಧಿ ಹೇಳಿದ್ರು ಅಂಥೇಳಿ ಆ ಮೂಲಕ ಮಾರ್ಕೆಟಿಂಗ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ. ಮತ್ತು ಅವರ ಬಾಲಂಗೋಚಿಗಳೆಲ್ಲ ರಾಹುಲ್ ಗಾಂಧಿಯನ್ನು ಕಚ್ಚಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸ್ನೇಹಿತರೆ, ಎಲ್ಲೋ ಒಂದ್ ಕಡೆ ಅವನಿಗೆ ಹಿಂದೂಗಳ ಬಗ್ಗೆ ಏನು ಮಾತಾಡಿದ್ರು ಸಹ ಇವ್ರು ಕೇಳ್ತಾರೆ, ಏನ್ ಮಾತಾಡಿದ್ರು ಸಹ ಇವರನ್ನ ಜಾತಿ ಜಾತಿ ಅಂತ ಹೇಳಿ ಇವರನ್ನ ವಿಭಜನೆ ಮಾಡಿ ಓಟನ್ನ ತೆಗೆದುಕೊಳ್ಬಹುದು ಅನ್ನುವಂತ ಧೈರ್ಯ ಎಲ್ಲೋ ಅವನ ಮನಸ್ಸಿನಲ್ಲಿ ಇರಬಹುದು. ಹಿಂದೂಗಳು ಶಾಂತಿ ಪ್ರಿಯರಲ್ಲ, ಹಿಂದೂಗಳು ಏನಿದ್ರು ಹಿಂದುತ್ವದ ಹೆಸರಲ್ಲಿ ಅಶಾಂತಿಯನ್ನ ಹರಡ್ತಾರೆ ಅನ್ನುವಂತ ಮಾತನ್ನ ಮೊನ್ನೆ ಹೇಳ್ದ. ಅಂತಹ ಅನೇಕ ಬಾಲಂಗೋಚಿಗಳ ಪೈಕಿ BJPಯ ಉಚ್ಚಾಟಿತಳಾದ, ದೇಶದಲ್ಲಿ ಅದಾಗಲೇ ಸಂಘರ್ಷಕ್ಕೆ ಕಾರಣವಾಗಿದ್ದಂತಹ ನೂಪುರ್ ಶರ್ಮಾ ನಿನ್ನೆ ಮೊನ್ನೆ ಮತ್ತೆ
ಪ್ರವರ್ಧಮಾನಕ್ಕೆ ಬಂದಿದ್ದಾರೆ. ಎಲ್ಲೋ ವೇದಿಕೆ ಸಿಕ್ಕಿದೆ, ವೇದಿಕೆಯಲ್ಲಿ ನಿಂತ್ಕೊಂಡು ರಾಹುಲ್ ಗಾಂಧಿಗೆ ಹೇಳ್ತಾರೆ, ನೀನು ಇಡೀ ಹಿಂದೂ ಸಮುದಾಯವನ್ನು ಹಿಂಸೆಯ ಸಮುದಾಯ ಅಂತ ಹೇಳ್ತೀಯಲ್ಲ, ಹಿಂದೂ ಸಮುದಾಯ ಏನಾದರೂ ಹಿಂಸೆ ಮಾಡುವ ಸಮುದಾಯವಾಗಿದ್ದರೆ, ಹಿಂಸಾ ಪ್ರವೃತ್ತಿಯೇ ಹಿಂದೂ ಸಮುದಾಯದ ಉದ್ದೇಶ ಏನಾದರೂ ಆಗಿದ್ದರೆ, ಕಳೆದ 2 ವರ್ಷದಿಂದ ಆ ಹಿಂದೂ ಸಮುದಾಯದ ಹೆಣ್ಣು ಮಗಳಾಗಿ, ಒಬ್ಬಳು ಹಿಂದೂ ಹೆಣ್ಣು ಮಗಳಾಗಿ ನಾನು ತಲೆಮರೆಸಿಕೊಂಡು ಭಯದಿಂದ ಬದುಕುವ ಸ್ಥಿತಿ ಬರ್ತಾ ಇರಲಿಲ್ಲ ಅಂತ ಹೇಳಿಕೆ ಕೊಟ್ಟಿದ್ದಾಳೆ. ಈ ಸ್ಟೇಟ್ಮೆಂಟನ್ನು ಕೇಳಿದ ಕೂಡಲೇ ಹೌದಲ್ವಾ ಅಂತ ಕೆಲವರಿಗೆ ಅನಿಸ್ಬೋದೇನೋ. ಹೌದಪ್ಪ, ಒಬ್ಬಳು ಹಿಂದೂ ಹೆಣ್ಣು ಮಗಳು ಭಯದಿಂದ ಬದುಕ್ತಿದ್ದಾಳೆ. ಹಿಂದೂ ಸಮುದಾಯ ಏನಾದರೂ ಹಿಂಸೆಯ ಸಮುದಾಯ ಆಗಿದ್ದರೆ ನೂಪುರ್ ಶರ್ಮಾ ಭಯದಿಂದ ಯಾಕೆ ಬದುಕಕ್ಕೆ ಬಿಡ್ತಾ ಇತ್ತು? ಈಕೆಯನ್ನು ರಾಜಾರೋಷವಾಗಿ ಮೆರವಣಿಗೆ ಮಾಡ್ತಾ ಇತ್ತು. ಆದರೆ ಹಿಂದೂ ಸಮುದಾಯ ಹಿಂಸೆಯ ಸಮುದಾಯವಲ್ಲ, ಅದು ಶಾಂತಿಯ ಸಮುದಾಯ. ಆ ಕಾರಣಕ್ಕೋಸ್ಕರ ನೂಪುರ್ ಶರ್ಮಾ ಪಾಪ ಭಯದಿಂದ ಬದುಕುವ ಪರಿಸ್ಥಿತಿ ಬಂದುಬಿಟ್ಟಿದೆ. ಅವಳು ತಲೆಮರೆಸಿಕೊಂಡು ಬದುಕುವ ಪರಿಸ್ಥಿತಿ ಬಂದುಬಿಟ್ಟಿದೆ. ಎಂಥ ವಿಕಟ ಅಂಥೇಳಿ ಕೆಲ ಮಾಧ್ಯಮದವರು, ಕೆಲ ಪತ್ರಕರ್ತರು ನಿನ್ನೆ ಟಿ ವಿ ಡಿಬೇಟ್ ನೋಡ್ತಾ ಇದ್ದೆ. ಪಾಪ ಭಾಳ ನೋವಲ್ಲಿ ಮಾತಾಡ್ತಿದ್ರು. ಹಿಂದೂ ಸಮುದಾಯ ಹಿಂಸೆಯ ಸಮುದಾಯವಲ್ವಾ? ಅಲ್ಲ. ಪಾಪ ನೂಪುರ್ ಶರ್ಮಾಳ ಪರಿಸ್ಥಿತಿ ನೋಡಿ. ಆಕೆ 2 ವರ್ಷದಿಂದ ತಲೆ ಮರೆಸ್ಕೊಂಡು ಕೂತಿದ್ದಾಳೆ. 2 ವರ್ಷದಿಂದ ಎಲ್ಲೂ ಬರ್ತಾ ಇಲ್ಲ. ಅವಳಿಗೆ ಜೀವ ಭಯ ಇದೆ. ಯಾಕಂದರೆ ಹಿಂದೂ ಸಮುದಾಯ ಸೈಲೆಂಟ್ ಆಗಿದೆಯಲ್ಲ, ಹಾಗಾಗಿ ನೂಪುರ್ ಶರ್ಮಾಳಂಥ ಹಿಂದೂ ಹೆಣ್ಣು ಮಕ್ಕಳು ಇಲ್ಲಿ ಬದುಕೋದಕ್ಕೆ ಭಯಪಡುವ ಸ್ಥಿತಿ ಇದೆ ಅಂತ ಹೇಳ್ತಾರೆ. ವೆರಿ ಸಿಂಪಲ್ ಆಗಿ ಹೇಳ್ತೀನಿ, ನೂಪುರ್ ಶರ್ಮಾಳನ್ನು ಹೊರತುಪಡಿಸಿ ಕೋಟ್ಯಾಂತರ ಹಿಂದೂ ಹೆಣ್ಣು ಮಕ್ಕಳಿದಾರಲ್ಲ, ಇವರೆಲ್ಲ ಯಾಕೆ ತಲೆ ಮರೆಸ್ಕೊಂಡಿಲ್ಲ? ಕೋಟ್ಯಾಂತರ ಹಿಂದೂ ಹೆಣ್ಣು ಮಕ್ಕಳು ಯಾಕೆ ಭಯದಿಂದ ಬದುಕ್ತಾ ಇಲ್ಲ? ಕೋಟ್ಯಾಂತರ ಹಿಂದೂ ಹೆಣ್ಣು ಮಕ್ಕಳು ಯಾಕೆ ಆರಾಮಾಗಿ ಬದುಕ್ತಾ ಇದ್ದಾರೆ? ಕೋಟ್ಯಾಂತರ ಹಿಂದೂ ಹೆಣ್ಣು ಮಕ್ಕಳು ಯಾಕೆ ಈ ದೇಶದಲ್ಲಿ ಭಾಳ ಸೊಗಸಾಗಿ ಅವರ ಜೀವನವನ್ನು ನಡೆಸ್ತಿದ್ದಾರೆ? ಯಾವುದು ತಕರಾರುಗಳಿಲ್ಲದೆ ಭಾಳ ಚೆನ್ನಾಗಿ ಬದುಕ್ತಿದ್ದಾರಲ್ಲ, ಏನು ಸಮಸ್ಯೆ ಇಲ್ವಲ್ಲ? ಹಿಂದೂ ಸಮುದಾಯ ಹಿಂಸೆಯ ಸಮುದಾಯವೇ, ಅಹಿಂಸೆಯ ಸಮುದಾಯವೇ? ಈ ಚರ್ಚೆಯೇ ಬರೋದಿಲ್ವಲ್ಲ. ಅವ್ರ ಪಾಟಿಗೆ ಅವರು ಬದುಕ್ತಿದ್ದಾರೆ. ಅಲ್ಲಿ ಅಲ್ಪಸಂಖ್ಯಾತನೋ ಬಹುಸಂಖ್ಯಾತನೋ ಅವ್ರವ್ರ ಪಾಟಿಗೆ ಅವರು ಬದುಕ್ತಾ ಇದ್ದಾರಲ್ಲ, ಪ್ರಾಬ್ಲಮ್ಸೇ ಇಲ್ಲಲ್ಲ. ನೂಪುರ್ ಶರ್ಮಾಳಿಗೆ ಮಾತ್ರ ಯಾಕೆ ಹಿಂದೂ ಸಮುದಾಯದ ಹಿಂಸಾ ಪ್ರವೃತ್ತಿ ಅಹಿಂಸಾ ಪ್ರವೃತ್ತಿಯನ್ನು ಅಟ್ಯಾಚ್ ಮಾಡಿ ಮಾತಾಡ್ತೀರಾ? ಈಗ ಈ ದೇಶದಲ್ಲಿ ಕೋಟ್ಯಾಂತರ ಹಿಂದೂ ಹೆಣ್ಣು ಮಕ್ಕಳು ಯಾಕಪ್ಪ ಯಾವುದೇ ಭಯ ಇಲ್ಲದೆ, ಯಾವುದೇ ಅಪಾಯ ಇಲ್ಲದೆ ಬದುಕ್ತಿದ್ದಾರೆ? ಯಾಕಂದರೆ ಅವ್ರ ಪಾಡಿಗೆ ಅವರು ಬದುಕ್ತಿದ್ದಾರೆ. ಅವರ ನಾಲಿಗೆ ಅವರ ಧರ್ಮದ ಸಂಸ್ಕಾರದ ಪ್ರತೀಕವಾಗಿದೆ. ಹಿಂದೂ ಧರ್ಮ ಪ್ರತಿಪಾದಿಸಿದ ಅಹಿಂಸೆಯ ಪ್ರತೀಕವಾಗಿ ಅವರು ಬದುಕ್ತಾ ಇದ್ದಾರೆ. ಹಿಂದೂ ಧರ್ಮದ ಸಂಸ್ಕಾರ ಅವರನ್ನು ಬದುಕಿಸಿದೆ. ಅವರು ಭಯದಿಂದ ಬದುಕುವ ಸ್ಥಿತಿಯಲ್ಲಿಲ್ಲ. ಯಾವುದೇ ಧರ್ಮದ ಜನ ತನ್ನ ಪಾಡಿಗೆ ತಾನಿದ್ದರೆ, ಯಾವುದೇ ರೀತಿಯ ಅಕ್ರಮದಲ್ಲಿ, ಯಾವುದೇ ರೀತಿಯ ಸಂಘರ್ಷಕ್ಕೆ ಕಾರಣವಾದಂಥ ಬದುಕನ್ನು ಬದುಕ್ತಾ ಇದ್ದರೆ, ತನ್ನ ಪಾಡಿಗೆ ಬದುಕ್ತಾ ಇದ್ದರೆ ಯಾರಿಗೂ ಈ ದೇಶದ ಸಮಸ್ಯೆ ಇಲ್ಲ. ಅದು ಹಿಂದೂ ಆಗಲಿ, ಮುಸಲ್ಮಾನ ಆಗಲಿ, ಇನ್ನೊಬ್ಬ ಆಗಲಿ. ನನಗೇನಾದ್ರೂ ಪ್ರಾಬ್ಲಮ್ ಆಗ್ತಾ ಇದೆ ಅಂದರೆ ನಾನೇನಾದರೂ ಪ್ರಾಬ್ಲಮ್ ಮಾಡ್ಕೊಂಡಿದ್ದೀನಿ ಅನ್ನುವಂಥ ಕ್ಲಾರಿಟಿ ಬೇಡವಾ? ಕಾಮನ್ ಸೆನ್ಸ್ ಅಲ್ವಾ? ಹಿಂದೂ ಸಮುದಾಯ ಹಿಂಸಾ ಪ್ರವೃತ್ತಿಯ ಸಮುದಾಯವೇನಾದರೂ ಆಗಿದ್ದರೆ ನಾನಿವತ್ತು ಭಯದಿಂದ ಬದುಕುವ ಸ್ಥಿತಿ ಬರ್ತಾ ಇರಲಿಲ್ಲ. ಯಾಕೆ ನಿನ್ಗೆ ಆ ಸ್ಥಿತಿ ಬಂತು? ನೀನು ಮಾಡಿಕೊಂಡಂತಹ ತಪ್ಪಿಗೆ, ನೀನು ಮಾಡಿಕೊಂಡಂಥ ಎಡವಟ್ಟಿಗೆ, ನಿನ್ನ ಸ್ವಯಂಕೃತ ಅಪರಾಧಕ್ಕೆ ಹಿಂದೂ ಧರ್ಮವನ್ನಾಗಲಿ, ಅವನು ಯಾರೋ ಟೆರರಿಸ್ಟ್ ಮುಸಲ್ಮಾನ ಬಾಂಬಿಟ್ಟ ಕಾರಣಕ್ಕೆ ಮುಸಲ್ಮಾನ ಧರ್ಮವನ್ನಾಗಲಿ ಯಾಕೆ ಟ್ಯಾಗ್ ಮಾಡಿ ಮಾತಾಡ್ತೀರಾ? ನಿಮ್ಮ ಕರ್ಮಕ್ಕೆ ಧರ್ಮಕ್ಕೂ ಏನರಯ್ಯ ಸಂಬಂಧ? ಇದೇ ನೂಪುರ್ ಶರ್ಮಾ 2022ರಲ್ಲಿ ನೀನು ಈ ದೇಶದಲ್ಲಿ ಏನು ಕೆಲಸ ಮಾಡಿದೆ? ತಾವು ಏನು ಕೆಲಸ ಮಾಡಿದ್ರಿ? ಒಂದು ಟಿ ವಿ ಡಿಬೇಟಲ್ಲಿ ಕೂತ್ಕೊಂಡು ಯಾವ ರೀತಿ ಮಾತಾಡಿದ್ರಿ? ಒಬ್ಬ ಪ್ರವಾದಿಯ ನಿಂದನೆ ಹೇಗೆ ಈ ದೇಶದಲ್ಲಿ ರಾಮನ ನಿಂದನೆಯನ್ನು, ಕೃಷ್ಣನ ನಿಂದನೆಯನ್ನು ಒಂದು ಸಮುದಾಯ ಹೇಗೆ ತಡೆದುಕೊಳ್ಳೋದಿಲ್ವೋ, ಅದೇ ಥರ ಮುಸಲ್ಮಾನರು ಪ್ರವಾದಿಯನ್ನು ನಿಂದಿಸುವುದನ್ನು ಸಹಿಸಲಾರರು. 2022 ಟಿ ವಿ ಡಿಬೇಟಲ್ಲಿ ನೀವು ಜ್ಞಾನವ್ಯಾಪಿ ಮಸೀದಿಗೆ ಸಂಬಂಧಪಟ್ಟ ಹಾಗೆ ನೀವು ಚರ್ಚೆಗೆ ಕೂತಾಗ ಆ ಮಸೀದಿಗೆ ಸಂಬಂಧಪಟ್ಟಂಗೆ ಚರ್ಚೆಗಳು ಮಾಡಬೇಕಾಗಿತ್ತು. ಯಾಕೆ ಪ್ರವಾದಿ ಮತ್ತು ಅವರ ಪತ್ನಿಗೆ ಸಂಬಂಧಪಟ್ಟ ಹಾಗೆ ತುಚ್ಛವಾದ ಹೇಳಿಕೆಯನ್ನು ಕೊಟ್ರಿ? ಇದರಿಂದ ಆ ಧರ್ಮದ ಜನರಿಗೆ ನೋವಾಗ್ತದೆ. ನೋವಾಯಿತು, ರಿಯಾಕ್ಟ್ ಮಾಡಿದ್ರು, ಹೋರಾಟ ಮಾಡಿದ್ರು, ಸಂಘರ್ಷ ಆಯಿತು. ಅದು ಒಂದು ಹಂತದಲ್ಲಿ ವಿಕೋಪಕ್ಕೂ ಹೋಗುತ್ತೆ. ರಾಜಸ್ಥಾನದ ಉದಯಪುರದಲ್ಲಿ ಒಬ್ಬ ಟೈಲರು ಇದೇ ನೂಪುರ್ ಶರ್ಮಾ ಕೊಟ್ಟಂಥ ಸ್ಟೇಟ್ಮೆಂಟನ್ನು ಶೇರ್ ಮಾಡಿದಂಥ ಒಬ್ಬ ಟೈಲರ್ನನ್ನು ಕತ್ತು ಕುಯ್ದು ಕೊಲೆ ಮಾಡ್ತಾರೆ. ಇದನ್ನು ನಾವು ಮಾತ್ರ ಅಲ್ಲ, ಇಡೀ ದೇಶ ಅಲ್ಲ, ಇಡೀ ಪ್ರಪಂಚವೇ ಖಂಡನೆ ಮಾಡುತ್ತೆ. ಏನು ಟೆರರಿಸಮ್ ಇದು ಅಂಥೇಳಿ. ಹಾಗೆ ಸಗಣಿ ತಿನ್ನೋ ಕೆಲಸವನ್ನು ಮಾಡಿದ್ಲು. ಆಕೆ ಮಾಡಿದ ಕೆಲಸಕ್ಕೆ ನೀವು ಆ ಒಬ್ಬ ಅಮಾಯಕನನ್ನು ಕೊಂದು, ಕನ್ನಯ್ಯಲ್ಲ ಟೈಲರ್ ಅಂತೇಳಿ ಆತನನ್ನು ಕೊಂದು, ನೀವು ಇಡೀ ಇಸ್ಲಾಂ ಧರ್ಮ ಟೆರರಿಸ್ಟ್ ಧರ್ಮ ಅಂತ ಹೇಳಿಬಿಟ್ಟು ಅವ್ರು ಯಾರೋ ಮತ್ತೆ ಸಗಣಿ ತುಂಬಿಕೊಂಡು ಅವ್ರು ಚರ್ಚೆ ಮಾಡೋ ಥರ ಮಾಡಿದ್ದೀರಾ. ನಿಮ್ಮ ಕೃತ್ಯಕ್ಕೂ ಇಸ್ಲಾಂ ಧರ್ಮಕ್ಕೂ ಸಂಬಂಧ ಇಲ್ಲ. ನೂಪುರ್ ಶರ್ಮಾ ಕೃತ್ಯಕ್ಕೂ, ನೂಪುರ್ ಶರ್ಮಾ ಮಾಡಿದಂಥ ರಾದಂತಕ್ಕೂ, ನೂಪುರ್ ಶರ್ಮಾ ಈ ದೇಶದಲ್ಲಿ ಸಂಘರ್ಷಕ್ಕೆ ಕಾರಣವಾದ ಅಂಶಕ್ಕೂ ಹಿಂದೂ ಧರ್ಮಕ್ಕೂ ಸಂಬಂಧ ಇಲ್ಲ. ಅದಕ್ಕೆ ಹೇಳ್ತಿರೋದು, ಕನ್ನಯ್ಯಲಾಲ್ನ ಕೊಂದವರಿಗೆ ಇಸ್ಲಾಂ ಧರ್ಮವನ್ನು,
ನೂಪುರ್ ಶರ್ಮಾ ಮಾಡಿದ್ದಕ್ಕೆ ಹಿಂದೂ ಧರ್ಮವನ್ನು ಟ್ಯಾಗ್ ಮಾಡಿ ಮಾತಾಡಲೇಬಾರ್ದು. ಧರ್ಮಗಳೇ ಬೇರೆ, ನಿಮ್ಮ ಕರ್ಮಗಳೇ ಬೇರೆ. ಇದನ್ನು ಫಸ್ಟ್ ತಲೆಯಲ್ಲಿ ಇಟ್ಕೊಂಡು ನಾವು ಮಾತಾಡಬೇಕಾಗ್ತದೆ. ಈಗ ನೂಪುರ್ ಶರ್ಮಾ ದೊಡ್ಡ ಸಂಭಾವಿತಳ ಥರ ನಾನು ಭಯದಿಂದ ಬದುಕ್ತಿದ್ದೀನಿ, ನನಗೆ ಜೀವ ಭಯ ಇದೆ, ನಾನು ತಲೆಮರೆಸಿಕೊಂಡು ಬದುಕುವ ಸ್ಥಿತಿ ಬಂದುಬಿಟ್ಟಿದೆ, ನಮ್ಮ ಧರ್ಮ ಏನಾದರೂ ಹಿಂಸೆಯ ಧರ್ಮವಾಗಿದ್ದರೆ ಅದು ನನ್ನನ್ನು ಕಾಪಾಡ್ತಾ ಇತ್ತು, ಬೇರೆ ಯಾರೂ ಕೂಡ ಇಲ್ಲಿ ಚಕಾರ ಎತ್ತಕ್ಕೆ ಸಾಧ್ಯ ಇರಲಿಲ್ಲ, ಯಾರು ಉಸಿರಾಡಕ್ಕೆ ಬಿಡ್ತಾ ಇರಲಿಲ್ಲ, ಇವತ್ತು ಹಿಂದೂ ಧರ್ಮ ತನ್ನ ಪಾಡಿಗೆ ತಾನೇ ಇದೆ, ನಾನು ಭಯದಿಂದ ಬದುಕ್ತಿದ್ದೀನಿ ಒಬ್ಬ ಹಿಂದೂ ಹೆಣ್ಣು ಮಗಳಾಗಿ ಅಂತೇಳಿ ಪಾಪ ಕನಿಕರ ಬರೋ ಥರ ಮಾತಾಡ್ತಾಳೆ. ಇಲ್ಲ ತಾಯಿ, ಈ ದೇಶದಲ್ಲಿ ಕೋಟ್ಯಾಂತರ ಹಿಂದೂ ಹೆಣ್ಣು ಮಕ್ಕಳು ಬಹಳ ಅದ್ಭುತವಾಗಿ ಬದುಕ್ತಿದ್ದಾರೆ. ಅವರು ಬಹುಸಂಖ್ಯಾತರು, ಅವರು ಈ ದೇಶದ ನಿರ್ಣಾಯಕರು, ಅವರಿಂದ ಈ ದೇಶದ ಶಾಂತಿಗೆ ಯಾವತ್ತೂ ಭಂಗ ಆಗಲಿಲ್ಲ, ಅವರಿಂದ ಈ ದೇಶದಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳಿಲ್ಲ. ಹಾಗಾಗಿ ಅವರು ಅದ್ಭುತವಾಗಿ ಬದುಕ್ತಿದ್ದಾರೆ. ಅವ್ರು ಯಾವತ್ತೂ ಕೂಡ ಇನ್ನೊಂದು ಧರ್ಮದ ಪ್ರವಾದಿಯನ್ನು, ಅವ್ರು ಯಾವತ್ತೂ ಕೂಡ ಇನ್ನೊಂದು ಧರ್ಮದ ದೇವರನ್ನು, ಅವ್ರು ಯಾವತ್ತೂ ಕೂಡ ಇನ್ನೊಂದು ಧರ್ಮದ ಸಂಸ್ಕಾರವನ್ನು, ಅವ್ರು ಯಾವತ್ತೂ ಕೂಡ ಇನ್ನೊಬ್ಬರನ್ನು ಹರ್ಟ್ ಮಾಡಿ ಬದುಕಿಲ್ಲ. ಹಾಗಾಗಿ ಅವ್ರಿಗೂ ಹರ್ಟ್ ಆಗ್ತಿಲ್ಲ. ಹಾಗಾಗಿ ಅವರು ಅದ್ಭುತವಾಗಿ ಬದುಕ್ತಿದ್ದಾರೆ. ನೀನು ಮಾಡೋ ಕೆಲಸ ಎಲ್ಲ BJP ಸೇರ್ಕೊಂಡೆ ಇನ್ನೊಂದು ಧರ್ಮವನ್ನು ಬೈಬೇಕಿತ್ತು, ಇನ್ನೊಂದು ಧರ್ಮವನ್ನು ಗುರಿ ಮಾಡಿಕೊಂಡು ಹೋದರೆ ಮಾತ್ರ ರಾಜಕೀಯದಲ್ಲಿ ಸರ್ವೈವ್ ಆಗ್ತೀವಿ ಅಂತ ಹೇಳಿ ನಿನ್ನ ಸ್ವಾರ್ಥಕ್ಕೋಸ್ಕರ ಮಾತಾಡದೆ ಎಡವಟ್ಟು ಮಾಡ್ಕೊಂಡೆ ಅನುಭವಿಸ್ತಾ ಇದೆಯಾ. ಭದ್ರತೆಯಲ್ಲಿ ಬದುಕಬೇಕಾದಂತಹ ಸ್ಥಿತಿಗೆ ಬಂದು ತಲುಪಿದೆಯಾ. ಇದು ನಿನ್ನ ತಪ್ಪೇ ಹೊರತು ಹಿಂದೂ ಧರ್ಮದ ತಪ್ಪಲ್ಲ. ಹಾಗಾಗಿ ಹಿಂದೂ ಧರ್ಮ ಹಿಂಸೆ ಅಹಿಂಸೆ ಅನ್ನೋ ಚರ್ಚೆ ಒಳಗಡೆ ನೂಪುರ್ ಶರ್ಮಾ ಬರೋದ್ರಲ್ಲಿ ಅರ್ಥವೇ ಇಲ್ಲ ಸ್ನೇಹಿತರೆ. ಪತ್ರಕರ್ತರು ಕೂಡ ಇದನ್ನು ಹಾಗೇ ಉಲ್ಲೇಖ ಮಾಡಬೇಕು. ಹಿಂದೂ ಧರ್ಮದ ಹೆಣ್ಣು ಮಗಳಾಗಿ ಆಕೆಯ ಪರಿಸ್ಥಿತಿ ನೋಡ್ರಪ್ಪ ಅನ್ನೋದಕ್ಕಿಂತನೂ ಹಿಂದೂ ಧರ್ಮದ ಹೆಣ್ಣು ಮಕ್ಕಳು ಯಾವತ್ತು ನೂಪುರ್ ಶರ್ಮಾಳ ಹತ್ರ ಇನ್ನೊಂದು ಧರ್ಮವನ್ನು ಹರ್ಟ್ ಮಾಡಿ ಬದುಕುವಂಥ ಪ್ರಯತ್ನವನ್ನು ಮಾಡಲಿಲ್ಲ, ಇನ್ನೊಂದು ಧರ್ಮವನ್ನು ಹರ್ಟ್ ಮಾಡಿ ತಲೆಮರೆಸಿಕೊಳ್ಳುವಂಥ ಸ್ಥಿತಿಗೆ ತಲುಪಲಿಲ್ಲ ಅಂತಲೇ ಮಾತಾಡಬೇಕು ಸ್ನೇಹಿತರೆ. ಭಾರತ ದೇಶ ಕೂಡ ಈ ಕೇಸಿಗೆ ಸಂಬಂಧಪಟ್ಟ ಹಾಗೆ ಸೌದಿ ಅರೇಬಿಯಾ, ಬಹರೇನು, ಕತಾರ್ ಸೇರಿದಂತೆ ಅನೇಕ ರಾಷ್ಟ್ರಗಳ ಒತ್ತಡವನ್ನು ಅನುಭವಿಸಬೇಕಾಯಿತು. ಇಮಿಡಿಯೇಟಾಗಿ ಆಕೆನ ಸಸ್ಪೆಂಡ್ ಮಾಡ್ತಾರೆ, FIRಗಳ ದರ್ಜೆ ಆಗುತ್ತೆ, ಆಕೆ ಲಾಸ್ಟಿಗೆ ಈ ಸ್ಥಿತಿಗೆ ಬಂದು ತಲುಪ್ತಾಳೆ. ಇದು ಇಷ್ಟು ಕತೆ. ನಮಸ್ಕಾರ.